ಇರಾನ್ ಮೇಲಿನ ದಾಳಿ 2-3 ವಾರಗಳವರೆಗೆ ಮುಂದುವರಿಯುತ್ತದೆ. ನಾವು ಇರಾನ್ ಅನ್ನ ಶಿಲಾಯುಗಕ್ಕೆ ತಳ್ಳುತ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಟ್ರಂಪ್ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡುವುದಕ್ಕೆ 6 ಗಂಟೆಗಳ ಮೊದಲೇ ಅವರ ಭಾಷಣದ ಪ್ರತಿಯೊಂದು ಅಂಶಕ್ಕೂ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಉತ್ತರ ಕೊಟ್ಟಿದ್ರು. ಅಮೆರಿಕದ ಜನತೆಯನ್ನ ಉದ್ದೇಶಿಸಿ ಬರೆದಿದ್ದ ಪತ್ರದಲ್ಲಿ ಪೆಜೆಶ್ಕಿಯಾನ್ ಎತ್ತಿದ ಪ್ರಶ್ನೆಗಳು ಟ್ರಂಪ್ ಏನು ಹೇಳಲಿದ್ದಾರೆ ಎಂದು ಇರಾನ್ಗೆ ನಿಖರವಾಗಿ ತಿಳಿದಿದೆ ಎಂಬುದನ್ನು ಸೂಚಿಸುತ್ತದೆ. ಪೆಜೆಶ್ಕಿಯಾನ್ ಈಗಾಗಲೇ ಪರಮಾಣು ಶಸ್ತ್ರಾಸ್ತ್ರಗಳಿಂದ ಹಿಡಿದು ಪ್ರಾಕ್ಸಿಗಳವರೆಗಿನ ಪ್ರಶ್ನೆಗಳನ್ನ ತಮ್ಮ ಬಹಿರಂಗ ಪತ್ರದಲ್ಲಿ ಪ್ರಸ್ತಾಪಿಸಿದ್ರು. ಇರಾನ್ ಅನ್ನು ಶಿಲಾಯುಗಕ್ಕೆ ತಳ್ಳುತ್ತೇವೆ ಎಂದು ಟ್ರಂಪ್ ಹೇಳ್ತಾ ಇರುವುದರ ಅರ್ಥ ಯುದ್ಧ ಭಯಾನಕವಾಗಿರಲಿದೆ ಎಂಬುದಾಗಿದೆ. ಇನ್ನು ಮುಂದೆ ವಿನಾಶದ ಬಗ್ಗೆ ಯಾವುದೇ ಕಾಳಜಿ ಇರುವುದಿಲ್ಲ ಮತ್ತು ಅದು ಯಾವುದೇ ದಿಕ್ಕಿನಲ್ಲಿ ಹೋಗಬಹುದು. ಮುಂದಿನ 2-3 ವಾರಗಳಲ್ಲಿ ತೀವ್ರ ದಾಳಿಗಳನ್ನು ನಡೆಸಲಿದ್ದೇವೆ ಎಂದು ಟ್ರಂಪ್ ಹೇಳಿದ್ದಾರೆ. Very shortly we're going to hit them extremely hard over the next 2 to 3 weeks. We're going to bring them back to the Stone Ages where they belong. ಕೆಲವೇ ದಿನಗಳ ಹಿಂದೆ ಇರಾನ್ನಲ್ಲಿ ಪ್ರಜಾಪ್ರಭುತ್ವ ತರುತ್ತೇವೆ ಎಂದಿದ್ದ ಟ್ರಂಪ್ ಈಗ ಇರಾನ್ ಅನ್ನ ಶಿಲಾಯುಗಕ್ಕೆ ತಳ್ಳುತ್ತೇವೆ ಎನ್ನುತ್ತಾ ಇದ್ದಾರೆ. ಟ್ರಂಪ್ ಭಾಷಣದ ನಂತರ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ಯುದ್ಧ, ಮಾತುಕತೆ ಮತ್ತು ಕದನ ವಿರಾಮಗಳ ಈ ಕ್ರೂರ ಚಕ್ರವನ್ನ ಇರಾನ್ ಸಹಿಸುವುದಿಲ್ಲ ಎಂದಿದ್ದಾರೆ. ಯುಎಸ್ ಮತ್ತು ಇಸ್ರೇಲಿ ದಾಳಿಗಳು ಮುಂದುವರಿಯುವವರೆಗೆ ಇರಾನ್ ತನ್ನ ಹೋರಾಟವನ್ನ ಮುಂದುವರಿಸುತ್ತದೆ ಎಂದಿದ್ದಾರೆ. ಇರಾನ್ ಅನ್ನ ನುಂಗಿ ಹಾಕಲು ದೀರ್ಘಾವಧಿಯ ಯೋಜನೆ ಇದೆ. ಕೆಲವೊಮ್ಮೆ ಇದನ್ನ ನಿರ್ಬಂಧಗಳ ಮೂಲಕ, ಕೆಲವೊಮ್ಮೆ ಪರಮಾಣು ಒಪ್ಪಂದದ ಮೂಲಕ ಮತ್ತು ಕೆಲವೊಮ್ಮೆ ಒಪ್ಪಂದ ರದ್ದತಿಯ ಮೂಲಕ ಮಾಡ್ತಾ ಬರಲಾಗಿದೆ. ಕೆಲವೊಮ್ಮೆ ಪ್ರಜಾಪ್ರಭುತ್ವವನ್ನು ತರುವ ಹೆಸರಿನಲ್ಲಿ, ಕೆಲವೊಮ್ಮೆ ಬಾಂಬ್ ದಾಳಿ ಮತ್ತು ನಾಯಕತ್ವ ನಿರ್ಮೂಲನೆ ಮಾಡುವ ಮೂಲಕ ಇರಾನ್ ಅನ್ನ ನುಂಗುವ ಈ ಯೋಜನೆ ಹಂತ ಹಂತವಾಗಿ ಮುಂದುವರಿಯುತ್ತಾ ಇದೆ. ಇರಾನ್ ಅನ್ನು ಶಿಲಾಯುಗಕ್ಕೆ ತಳ್ಳುವ ಕಲ್ಪನೆ ಇಸ್ರೇಲ್ಗೆ ಮತ್ತು ಇರಾನ್ ನಾಶ ಬಯಸುವ ಗಲ್ಫ್ ರಾಷ್ಟ್ರಗಳಿಗೆ ಖುಷಿ ತಂದಿರಬಹುದು. ಆದರೆ ಟ್ರಂಪ್ ಗಲ್ಫ್ ರಾಷ್ಟ್ರಗಳ ಹಿತ ಕಾಯುತ್ತಾರೆ ಎಂಬುದು ಮಾತ್ರ ಪಕ್ಕಾ ಸುಳ್ಳು. ಅಮೆರಿಕ ಈಗ ಇರಾನ್ನ ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡಬಹುದು. ಇಸ್ರೇಲ್ ಈಗಾಗಲೇ ಇರಾನ್ನ ಉಕ್ಕಿನ ಸ್ಥಾವರಗಳು ಮತ್ತು ಔಷಧ ಕಾರ್ಖಾನೆಗಳ ಮೇಲೆ ದಾಳಿ ಮಾಡಿದೆ. ಇಂಧನ ಸ್ಥಾವರವನ್ನ ಗುರಿಯಾಗಿಸಿಕೊಂಡ್ರೆ ಇರಾನ್ ಗಲ್ಫ್ ರಾಷ್ಟ್ರಗಳ ಜಲಸ್ಥಾವರಗಳು ಮತ್ತು ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡುವ ಮೂಲಕ ಪ್ರತೀಕಾರ ತೀರಿಸಿಕೊಳ್ತಿದೆ. ಅಮೆರಿಕದ ಬುದ್ಧಿ ಎಂಥದ್ದು ಎಂಬುದು ಇರಾನ್ ಅಧ್ಯಕ್ಷರು ಬಹಿರಂಗ ಪತ್ರದಲ್ಲಿ ಬಯಲು ಮಾಡಿದ್ದಾರೆ. ಜಾಗತಿಕ ಚರ್ಚೆಯಲ್ಲಿ ಟೆಹ್ರಾನ್ ಅನ್ನು ಹೆಚ್ಚಾಗಿ ಹೇಗೆ ಚಿತ್ರಿಸಲಾಗಿದೆ ಎಂಬುದರ ವಿರುದ್ಧ ಅಮೆರಿಕನ್ನರಿಗೆ ಅವರು ಈ ಬಹಿರಂಗ ಪತ್ರದಲ್ಲಿ ವಿವರಿಸಿದ್ದಾರೆ. ಇರಾನ್ ಭದ್ರತಾ ಬೆದರಿಕೆ ಒಡ್ಡುತ್ತದೆ ಎಂದು ಬಿಂಬಿಸಲಾಗಿರುವುದನ್ನು ಅವರು ನಿರಾಕರಿಸಿದ್ದಾರೆ. ಹಾಗೆ ಬಿಂಬಿಸ್ತಾ ಇರುವುದು ಸುಳ್ಳೆಂಬುದು ಇತಿಹಾಸವನ್ನ ನೋಡಿದರೆ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ಇರಾನ್ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ ಎಂದು ಬಣ್ಣಿಸಿರುವ ಅವರು, ಆಧುನಿಕ ಇತಿಹಾಸದಲ್ಲಿ ಇರಾನ್ ಎಂದಿಗೂ ತಾನಾಗಿಯೇ ಯುದ್ಧವನ್ನು ಆರಂಭಿಸಿಲ್ಲ ಎಂದಿದ್ದಾರೆ. ಅದೇ ವೇಳೆ ತನ್ನ ಮೇಲೆ ದಾಳಿಯಾದಾಗ ಅಷ್ಟೇ ದೃಢವಾಗಿ ಎದುರಿಸಿ ತನ್ನನ್ನು ತಾನು ರಕ್ಷಿಸಿಕೊಂಡಿದೆ ಎಂದು ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಯುಎಸ್ ನಿಜವಾಗಿಯೂ ಇರಾನ್ನಿಂದ ಯಾವುದೇ ನೇರ ಬೆದರಿಕೆಗೆ ಒಳಗಾಗಿದೆಯಾ? ಯಾವ ನೆಪದಲ್ಲಿ ಅದು ಇರಾನ್ ಮೇಲೆ ವಿವೇಚನೆ ಇಲ್ಲದೆ ಬಾಂಬ್ ದಾಳಿ ಮಾಡಲು ಪ್ರಾರಂಭಿಸಿತು? ಮುಗ್ಧ ಮಕ್ಕಳನ್ನು ಹತ್ಯೆ ಮಾಡುವುದು, ಆಸ್ಪತ್ರೆಗಳನ್ನು ನಾಶ ಮಾಡುವುದು ಅಥವಾ ಒಂದು ದೇಶವನ್ನ ಬಾಂಬ್ ದಾಳಿ ಮಾಡಿ ಶಿಲಾಯುಗಕ್ಕೆ ತಳ್ಳುತ್ತೇವೆ ಎನ್ನುವುದು ಅಮೆರಿಕದ ಜಾಗತಿಕ ಇಮೇಜ್ ಅನ್ನ ಹೆಚ್ಚಿಸ್ತಾ ಇದೆಯಾ? ಈ ಯುದ್ಧದಲ್ಲಿ ಯುಎಸ್ ಕೇವಲ ಇಸ್ರೇಲ್ನ ಪ್ರಾಕ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ? ಅದು ಇಸ್ರೇಲ್ನ ದಾಳವ? ಅಮೆರಿಕ ಫಸ್ಟ್ ಎಂಬುದು ನಿಜವಾಗಿಯೂ ಅಮೆರಿಕ ಸರ್ಕಾರದ ಆದ್ಯತೆಯಾಗಿದೆಯಾ? ಈ ಪ್ರಶ್ನೆಗಳನ್ನು ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಎತ್ತಿದ್ದಾರೆ. ಅವರ ಈ ಪತ್ರ ಟ್ರಂಪ್ ವಂಚನೆಗೆ ಇರಾನ್ ಬಲಿಯಾಗಿಲ್ಲ ಎಂದು ತೋರಿಸುತ್ತದೆ. ಮಾತುಕತೆ ನಡೀತಾ ಇದೆ ಎಂಬುದನ್ನು ಇರಾನ್ ನಿರಾಕರಿಸುತ್ತಲೇ ಬಂದಿದೆ. ಟ್ರಂಪ್ ತಮ್ಮ ಹತಾಶೆ ಮರೆಮಾಚ್ತಾ ಇರಾನ್ ಅನ್ನ ನಾಶ ಮಾಡಲು ತಯಾರಾಗ್ತಾ ಇದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಅಮೆರಿಕವೇ ನಾಶವಾದರೂ ಅವರಿಗೆ ಚಿಂತೆ ಇಲ್ಲ. ಗಲ್ಫ್ ರಾಷ್ಟ್ರಗಳಿಗೆ ಏನಾಗುತ್ತದೆ ಎಂಬುದರ ಬಗ್ಗೆಯೂ ಅವರಿಗೆ ಕಾಳಜಿ ಇಲ್ಲ. ಗಲ್ಫ್ ರಾಷ್ಟ್ರಗಳ ಅಗತ್ಯವೂ ತನಗಿಲ್ಲ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಆದರೂ ನಾವು ಸಹಾಯ ಮಾಡಲು ಅಲ್ಲಿದ್ದೇವೆ, ನಾವು ಅಲ್ಲಿ ಇರಬೇಕಾಗಿಲ್ಲ, ನಮಗೆ ಅವರ ತೈಲ ಅಗತ್ಯವಿಲ್ಲ, ಅವರಿಗೆ ಸಹಾಯ ಮಾಡುವ ಅಗತ್ಯವೂ ನಮಗಿಲ್ಲ ಅಂತ ಹೇಳಿದ್ದಾರೆ. ಅವರು ಗಲ್ಫ್ ರಾಷ್ಟ್ರಗಳ ಬಗ್ಗೆ ಚಿಂತಿತರಾಗಿರುವುದರಿಂದೇನೂ ಯುದ್ಧ ನಿಲ್ಲಿಸಲು ಬಯಸ್ತಾ ಇಲ್ಲ. ಗಲ್ಫ್ ತೈಲ ಮತ್ತು ಅನಿಲವನ್ನು ಅವಲಂಬಿಸಿರುವ ಭಾರತದಂತಹ ದೇಶಗಳ ಜನರಿಗೆ ಏನಾಗ್ತದೆ ಎಂಬುದರ ಬಗ್ಗೆ ಕಿಂಚಿತ್ತೂ ಅವರಿಗೆ ಕಾಳಜಿ ಇಲ್ಲ. ಅಮೆರಿಕ ಅತಿ ದೊಡ್ಡ ತೈಲ ಮತ್ತು ಅನಿಲ ನಿಕ್ಷೇಪಗಳನ್ನು ಹೊಂದಿದೆ. ವೆನಿಜುವೆಲಾದ ನಿಕ್ಷೇಪಗಳನ್ನು ಸಹ ಅದಕ್ಕೆ ಸೇರಿಸಲಾಗಿದೆ ಎಂದೆಲ್ಲ ಟ್ರಂಪ್ ಹೇಳ್ತಾ ಇದ್ದಾರೆ. ಟ್ರಂಪ್ ತಮ್ಮ ಬಳಿ ಸಾಕಷ್ಟು ತೈಲ ಮತ್ತು ಅನಿಲವಿದೆ, ಬಂದು ಖರೀದಿಸಿ ಎಂದು ಜಗತ್ತಿಗೆ ಹೇಳಲು ಶುರು ಮಾಡಿದ್ದಾರೆ. ಗಲ್ಫ್ ರಾಷ್ಟ್ರಗಳು ತಮ್ಮ ತೈಲ ನಿಕ್ಷೇಪಗಳ ಮೂಲಕ ಸ್ವಾಭಿಮಾನ ಬೆಳೆಸಿಕೊಂಡವು. ಆದರೆ ಟ್ರಂಪ್ ಈಗ ಅವು ಏನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆ ಒಂದು ರೀತಿಯಲ್ಲಿ ತೈಲ ಮತ್ತು ಅನಿಲಗಳೇ ಮುಖ್ಯ ಅಂತ ಪ್ರತಿಪಾದಿಸ್ತಾ ಇದೆ. ಟ್ರಂಪ್ ಯುದ್ಧದಿಂದ ಹಿಂದೆ ಸರಿಯುತ್ತಾರೆ ಎಂದೊಡನೆ ಇಳಿದಿದ್ದ ಕಚ್ಚಾ ತೈಲ ಬೆಲೆಗಳು ಯುದ್ಧ ಮುಂದುವರಿಯುತ್ತದೆ ಎಂದ ಬಳಿಕ ಮತ್ತೆ ಏರಿವೆ. ಯುದ್ಧ 3 ವಾರಗಳ ಕಾಲ ಮುಂದುವರಿದರೆ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರು ಶಿಲಾಯುಗ ಕಾಣಬೇಕಾದ ಸ್ಥಿತಿ ಬರಬಹುದು ಅಂತ ರವೀಶ್ ಕುಮಾರ್ ವಿಶ್ಲೇಷಿಸಿದ್ದಾರೆ.
ಅಮೆರಿಕದ ಜನರು ಅಮೆರಿಕದ ಮಿಲಿಟರಿಯ ಧೈರ್ಯವನ್ನು ನೋಡ್ತಾ ಇದ್ದಾರೆ. ಹಾಗಿರುವಾಗ ಯುದ್ಧದಿಂದ ನಾವು ಹೇಗೆ ಹಿಂದೆ ಸರಿಯಬಹುದು ಅಂತ ಟ್ರಂಪ್ ಹೇಳತೊಡಗಿದ್ದಾರೆ. ನಾವು ಅಮೆರಿಕ ಮತ್ತು ಜಗತ್ತಿಗೆ ಇದ್ದ ಬೆದರಿಕೆಯನ್ನು ಕೊನೆಗೊಳಿಸುವ ಹಂತದಲ್ಲಿದ್ದೇವೆ ಮತ್ತು ನಾವು ಹಾಗೆ ಮಾಡಿದಾಗ ಅಮೆರಿಕ ಹಿಂದೆಂದಿಗಿಂತಲೂ ಸುರಕ್ಷಿತ, ಬಲಶಾಲಿ, ಹೆಚ್ಚು ಸಮೃದ್ಧ ಮತ್ತು ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಅಭಿಪ್ರಾಯದಲ್ಲಿ ಈ ಯುದ್ಧದಲ್ಲಿ ಅಮೆರಿಕ ಅದ್ಭುತ ಪ್ರದರ್ಶನ ನೀಡಿದೆ ಮತ್ತು ಅದರ ಸೈನ್ಯ ದುರ್ಬಲಗೊಂಡಿಲ್ಲ. ಆದರೆ ಸತ್ಯ ಬೇರೆಯೇ ಆಗಿದೆ. ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿರುವ ಪ್ರಕಾರ ಗಲ್ಫ್ ದೇಶಗಳಲ್ಲಿನ US ಮಿಲಿಟರಿ ನೆಲೆಗಳಲ್ಲಿನ ರಕ್ಷಣಾ ವ್ಯವಸ್ಥೆ ವಿಫಲವಾದಾಗ ಸೈನಿಕರು ಹೋಟೆಲ್ಗೆ ಸ್ಥಳಾಂತರಗೊಳ್ಳಬೇಕಾಯಿತು. ಹೋಟೆಲ್ನಲ್ಲಿ ಸೈನಿಕರಿಗೆ ವಸತಿ ಕಲ್ಪಿಸುವುದು ಯುದ್ಧ ನಿಯಮಗಳಿಗೆ ವಿರುದ್ಧವಾಗಿದೆ. ಯುದ್ಧ ಭೂಮಿಯಲ್ಲಿ ನಾಗರಿಕರ ಹಿಂದೆ ಅಡಗಿಕೊಂಡಿರುವ ಸೈನಿಕರನ್ನು ಹೊಂದಿರುವ ದೇಶದ ಮುಖ್ಯಸ್ಥ ಈಗ ಇರಾನನ್ನು ಶಿಲಾಯುಗಕ್ಕೆ ಕಳುಹಿಸುವುದಾಗಿ ಬಡಾಯಿ ಕೊಚ್ಚುತ್ತಾ ಇದ್ದಾರೆ. ರಿಪೇರಿಗಾಗಿ ಅಮೆರಿಕ ತನ್ನ ಯುದ್ಧ ನೌಕೆ ಜೆರಾಲ್ಡ್ ಫೋರ್ಡ್ ಅನ್ನು ಹಿಂದೆಗೆದುಕೊಂಡಿತು. ಇತರ ದೇಶಗಳ ಯುದ್ಧ ನೌಕೆಗಳಿಗಾಗಿ ಮನವಿ ಮಾಡಿತು. ಹಲವಾರು US ಫೈಟರ್ ಜೆಟ್ಗಳು ಹಾನಿಗೊಳಗಾದವು ಮತ್ತು ಪತನಗೊಂಡವು. ಒಂದೆಡೆ ಟ್ರಂಪ್ ಇರಾನನ್ನು ಸಂಪೂರ್ಣವಾಗಿ ನಾಶಪಡಿಸುವುದಾಗಿ ಹೇಳಿಕೊಳ್ತಾರೆ. ಅವರ ವಾಯುಪಡೆ, ನೌಕಾಪಡೆ ಮತ್ತು ಕ್ಷಿಪಣಿ ಸಾಮರ್ಥ್ಯಗಳು ನಾಶವಾಗಿವೆ. ಹಾಗಾದರೆ ಇರಾನನ್ನು ಶಿಲಾಯುಗಕ್ಕೆ ಕಳುಹಿಸಲು ಇನ್ನೂ 3 ವಾರಗಳು ಯಾಕೆ ಬೇಕು? ಇರಾನ್ನಲ್ಲಿ ಸೇನಾ ಕಾರ್ಯಾಚರಣೆ ನಡೆಸುವ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಸೈನಿಕರನ್ನು ಕಳಿಸಲಾಗ್ತಾ ಇದೆ ಎಂದೆಲ್ಲ ವರದಿಗಳಿವೆ. ಆದರೆ ಟ್ರಂಪ್ ಸೇನಾ ಕಾರ್ಯಾಚರಣೆಗೆ ಧೈರ್ಯ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇರಾನನ್ನು ಬೆದರಿಕೆ ಎನ್ನುವ ಟ್ರಂಪ್ ವಿಶ್ವವಿದ್ಯಾಲಯದ ಮೇಲೆ ನಡೆಸ್ತಾ ಇರುವ ದಾಳಿ ಏನು? ಅದು ಬೆದರಿಕೆ ಅಲ್ವಾ? 1 ವರ್ಷದೊಳಗೆ ಇರಾನ್ ಮೇಲೆ ಮತ್ತೆ ಏಕೆ ದಾಳಿ ನಡೆಯಿತು ಎಂಬುದನ್ನು ಟ್ರಂಪ್ ತಮ್ಮ ಜನರಿಗೆ ವಿವರಿಸಲು ಸಾಧ್ಯವಾಗಿಲ್ಲ. ಆದರೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ತಮ್ಮ ಪತ್ರದಲ್ಲಿ 1953ರ ಘಟನೆಯನ್ನು ನೆನಪಿಸಿದ್ದಾರೆ. ಅಮೆರಿಕ ಇರಾನ್ನಲ್ಲಿ ಪ್ರಜಾಪ್ರಭುತ್ವವನ್ನು ಹೇಗೆ ಉರುಳಿಸಿತು ಮತ್ತು ಕತ್ತು ಹಿಸುಕಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ಟ್ರಂಪ್ 1983ರ ಬೈರೂತ್ ಬಾಂಬ್ ದಾಳಿಯ ಬಗ್ಗೆ ಉಲ್ಲೇಖಿಸ್ತಾ ಇದ್ದಾರೆ ಮತ್ತು ಹಿಜ್ಬುಲ್ಲಾವನ್ನ ಇರಾನ್ನ ಪ್ರಾಕ್ಸಿ ಅಂತ ಕರೀತಾ ಇದ್ದಾರೆ. ಟ್ರಂಪ್ ಇರಾನ್ನ ಪ್ರಾಕ್ಸಿಗಳ ಬಗ್ಗೆ ಮಾತನಾಡ್ತಾ ಇರುವಾಗ ಇರಾನ್ ಅಮೆರಿಕವನ್ನ ಇಸ್ರೇಲ್ನ ಪ್ರಾಕ್ಸಿ ಎಂದು ಕರೀತಾ ಇದೆ. ಫೆಲಸ್ತೀನ್ನಲ್ಲಿ ನಡೆದ ಯುದ್ಧಾಪರಾಧಗಳಿಂದ ಪ್ರಪಂಚದ ಗಮನ ಬೇರೆಡೆಗೆ ತಿರುಗಿಸಲು ಇಸ್ರೇಲ್ ಬಯಸ್ತಾ ಇದೆ ಎಂಬ ಇರಾನ್ ಆರೋಪ ನಿಜ ಅಲ್ವಾ? ಕೊನೆಯ ಅಮೆರಿಕನ್ ಸೈನಿಕ ಮತ್ತು ಕೊನೆಯ ತೆರಿಗೆದಾರರ ಡಾಲರ್ ತನಕ ಇರಾನ್ ವಿರುದ್ಧದ ಯುದ್ಧ ಮುಂದುವರಿಯಬೇಕೆಂದು ಇಸ್ರೇಲ್ ಬಯಸ್ತಾ ಇದೆ ಎಂಬುದು ಸ್ಪಷ್ಟ ಅಲ್ವಾ? ಈ ಯುದ್ಧದಲ್ಲಿ ಉಳಿಯುವ ನಿರ್ಧಾರ ಇಸ್ರೇಲ್ನದ್ದೇ ಅಥವಾ ಅಮೆರಿಕದೇ? ಯುದ್ಧದ ಸಮಯದಲ್ಲಿ ಇಸ್ರೇಲ್ನಿಂದ ಅಮೆರಿಕ ದೂರವಿದೆ ಎಂಬ ತಾತ್ಕಾಲಿಕ ಭ್ರಮೆ ಇತ್ತು. ಆದರೆ ಈಗ ಇವೆರಡೂ ಸ್ಪಷ್ಟವಾಗಿ ಹತ್ತಿರವಾಗ್ತಾ ಇರುವಂತೆ ತೋರ್ತಾ ಇದೆ. ಇಸ್ರೇಲ್ನ ಭಯದಿಂದಾಗಿ ಈಗ ಅಮೆರಿಕ ಯುದ್ಧದಿಂದ ಹಿಂದೆ ಸರಿಯಲು ಆಗ್ತಾ ಇಲ್ವಾ? ಜನರು ತಿಳಿದಿರುವುದಕ್ಕಿಂತ ಅಮೆರಿಕ ಇಸ್ರೇಲ್ಗೆ ಹೆಚ್ಚು ಬದ್ಧವಾಗಿದೆ ಎಂದು ಟ್ರಂಪ್ ಸಮರ್ಥಕ ಪತ್ರಕರ್ತ ಟಕರ್ ಕಾರ್ಲ್ಸನ್ ಸ್ವತಃ ಹೇಳ್ತಾ ಇದ್ದಾರೆ. ಪೆಂಟಗನ್ ಮತ್ತು CIA ಸೇರಿದಂತೆ US ಸರ್ಕಾರದ ಪ್ರತಿ ಹಂತದಲ್ಲೂ ಇಸ್ರೇಲ್ನ ಅಧಿಕೃತ ಮತ್ತು ಅನಧಿಕೃತ ಪ್ರತಿನಿಧಿಗಳು ಇದ್ದಾರೆ ಎನ್ನಲಾಗ್ತಾ ಇದೆ. ಅಮೆರಿಕ ನೆರವು ನಿಲ್ಲಿಸಿದ್ರೆ ಇಸ್ರೇಲ್ ತಮಗೆ ಹಾನಿ ಮಾಡಬಹುದು ಅಂತ ಎಲ್ಲರೂ ಭಯಪಡ್ತಾ ಇದ್ದಾರೆ. ಅಮೆರಿಕದ ನೀತಿಯ ಪ್ರತಿಯೊಂದು ಹಂತದಲ್ಲಿರುವ ಜನರಿಗೆ ಇದರ ಬಗ್ಗೆ ತಿಳಿದಿದೆ ಎಂದು ಟಕರ್ ಕಾರ್ಲ್ಸನ್ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಟ್ರಂಪ್ ಅವರ ಭಯೋತ್ಪಾದನಾ ನಿಗ್ರಹ ನಿರ್ದೇಶಕ ಹುದ್ದೆಗೆ ರಾಜೀನಾಮೆ ನೀಡಿದ ಜೋ ಕೆಂಟ್ ಕೂಡ ಇದೇ ರೀತಿ ಹೇಳಿದರು. ಇರಾನ್ ಅನ್ನು ಶತ್ರು ಅಂತ ಬಿಂಬಿಸಲು ಕಸರತ್ತು ಮಾಡ್ತಾ ಇರುವ ಟ್ರಂಪ್ 1 ವರ್ಷದ ಹಿಂದೆ ಇರಾನ್ ಮೇಲೆ ದಾಳಿ ಮಾಡಿದಾಗ ಅದರ ಪರಮಾಣು ಸಾಮರ್ಥ್ಯ ನಾಶವಾಗಿದೆ ಅಂತ ಹೇಳಿಕೊಂಡಿದ್ರು. ಹಾಗಾದ್ರೆ ಈಗ ಯಾಕೆ ದಾಳಿ ಮಾಡಲಾಗ್ತಾ ಇದೆ? ಇರಾನ್ ಏನು ಮಾಡುತ್ತದೆ ಎಂಬ ಭಯ ಸೃಷ್ಟಿಸುವ ಮೂಲಕ ಅವರು ಇರಾನ್ ಮೇಲೆ ಬಾಂಬ್ ದಾಳಿ ಮಾಡಲು ಸಾಧ್ಯವಿಲ್ಲ. ಟ್ರಂಪ್ ಇದಕ್ಕೆ ಉತ್ತರಿಸಲು ವಿಫಲರಾಗಿದ್ದಾರೆ. ಅಮೆರಿಕ ಇನ್ನು ಮುಂದೆ ಹಾರ್ಮುಜ್ ಅನ್ನು ತೆರೆಯುವ ವಿಷಯವನ್ನ ಪ್ರತಿಷ್ಠೆಯದ್ದಾಗಿ ನೋಡುವುದಿಲ್ಲ ಎಂಬುದನ್ನು ಟ್ರಂಪ್ ಭಾಷಣ ಸೂಚಿಸಿದಂತಿದೆ. ಇನ್ನೊಂದೆಡೆ ಇರಾನ್ ಹಾರ್ಮುಜ್ ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿದೆ ಮತ್ತು ಅಮೆರಿಕದ ಒತ್ತಡದಿಂದ ಯಾರಿಗೂ ತೆರೆಯುವುದಿಲ್ಲ ಅಂತ ಹೇಳಿದೆ. ಅಮೆರಿಕ ಪ್ರಬಲ ದೇಶ ಎಂಬ ಭ್ರಮೆ ಕಳಚ್ತಾ ಇದೆ ಮತ್ತು ಅದು ದುರ್ಬಲವಾಗಿದೆ. 3 ವಾರಗಳಲ್ಲಿ ಅದು ಮತ್ತೆ ತನ್ನ ಶಕ್ತಿಯನ್ನ ಪ್ರದರ್ಶಿಸಲು ಬಯಸ್ತಾ ಇದೆ. ಅದು ವಿಫಲವಾದರೆ ಟ್ರಂಪ್ ಬಹಳ ಮುಜುಗರಕ್ಕೊಳಗಾಗ್ತಾರೆ. ಈಗ ಇರಾನ್ಗೆ ಕೂಡ ಮೊದಲ 5 ವಾರಗಳಲ್ಲಿ ಮಾಡಿದಂತೆ ಈ 3 ವಾರಗಳಲ್ಲಿ ಅಮೆರಿಕವನ್ನು ತಡೆಯಲು ಸಾಧ್ಯವಾಗ್ತದೆಯೇ ಎಂಬುದು ಪ್ರಶ್ನೆ. ಇರಾನ್ ಒತ್ತಡಕ್ಕೆ ಒಳಗಾದರೆ ಅದು ಹಾರ್ಮುಜ್ ಅನ್ನು ಸಂಪೂರ್ಣವಾಗಿ ಮುಚ್ಚಬಹುದು. ಗಲ್ಫ್ ರಾಷ್ಟ್ರಗಳನ್ನು ತನ್ನ ಶತ್ರುಗಳೆಂದು ಪರಿಗಣಿಸುವುದಿಲ್ಲ ಮತ್ತು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಯಸ್ತದೆ ಅಂತ ಇರಾನ್ ಹೇಳಿದೆ. ಸಮಸ್ಯೆ ಎಂದರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ದಾಳಿಗೆ ಈ ಪ್ರದೇಶಗಳನ್ನು ಬಳಸ್ತಾ ಇವೆ. ಇದು ಇರಾನ್ ಜನರ ಮೇಲೆ ಹೇರಲಾದ ಕಾನೂನು ಬಾಹಿರ ಯುದ್ಧ. ತೀವ್ರವಾಗಿ ಪ್ರತಿಕ್ರಿಯಿಸುವುದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇದು ಭಾರತಕ್ಕೆ ಒಳ್ಳೆಯ ಸುದ್ದಿಯಾಗಲು ಖಂಡಿತ ಸಾಧ್ಯವಿಲ್ಲ. 1 ಕೋಟಿ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಇಡೀ ಭಾರತ ತನ್ನ ತೈಲ ಮತ್ತು ಅನಿಲ ನಿಕ್ಷೇಪಗಳಿಗಾಗಿ ಕೊಲ್ಲಿಯನ್ನು ಅವಲಂಬಿಸಿದೆ. ಯುದ್ಧಕ್ಕೆ ಮೊದಲು ಇಸ್ರೇಲ್ಗೆ ಭೇಟಿ ನೀಡಿದ್ದ ಮೋದಿಯವರಿಗೆ ಹೀಗೆಲ್ಲ ಆಗಬಹುದು ಅಂತ ಗೊತ್ತಿತ್ತಾ? ಇಂಥ ಪ್ರಶ್ನೆ ಈಗ ಹೇಳುತ್ತೆ. ಆದರೆ ಬಿಕ್ಕಟ್ಟನ್ನು ಒಗ್ಗಟ್ಟಿನಿಂದ ಪರಿಹರಿಸಬೇಕಾಗಿದೆ ಎನ್ನುವ ಪ್ರಧಾನಿ ಪ್ರಶ್ನಿಸುವವರನ್ನು ಹತ್ತಿಕ್ಕಲು ಮುಂದಾಗಿರುವಾಗ ಮುಂದೇನು?
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.